ನಮಸ್ಕಾರ. ಮೆಕ್ವಿನ್ ಟೆಕ್ನಾಲಜೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿದಿನ ನಾವು ನೂರಾರು ರೈತರ ಜೊತೆ ಮಾತಾಡ್ತಾ ಇರ್ತೀವಿ. ಅವರಲ್ಲಿ ಎಷ್ಟೊಂದು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳ ಹಿಂದೆ ಎಷ್ಟೊಂದು ತಪ್ಪು ಕಲ್ಪನೆಗಳಿರುತ್ತೆ. ಇವತ್ತು ನಾವು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೀವಿ ಹಾಗೂ ಸ್ಪಷ್ಟವಾದ ಉತ್ತರ ನೀಡ್ತೀವಿ. ಸಾಮಾನ್ಯವಾಗಿ ರೈತರು ಕೇಳೋ ಪ್ರಶ್ನೆ ಏನಪ್ಪ ಅಂತಂದರೆ, ಸೋಲಾರ್ ಮೋಟರ್ಗಳು ವಿದ್ಯುತ್ ಮೋಟರ್ಗಿಂತ ತುಂಬ ದುಬಾರಿನ ಯಾಕೆ? ಹೌದು, ಖರೀದಿಸುವ ವೆಚ್ಚ ವಿದ್ಯುತ್ ಪಂಪ್ಗಳಿಗಿಂತ ಸೋಲಾರ್ ಪಂಪ್ಗಳು ಹೆಚ್ಚಾಗಿರುತ್ತೆ. ಆದರೆ ಈ ಹಣವನ್ನು ನೀವು ಮುಂಬರುವ ದಿನಗಳಲ್ಲಿ ಹಿಂಪಡಿಬೋದು. ಹೇಗಪ್ಪ ಅಂತಂದರೆ, ಮೊದಲೇದೇನಪ್ಪ ಅಂತಂದರೆ ವಿದ್ಯುತ್ ಪಂಪ್ಗಳಿಗೆ ವಿದ್ಯುತ್ ತುಂಬ ಅವಶ್ಯಕತೆ ಇರುತ್ತೆ. ಈಗ ಸರಿಯಾದ ಟೈಮಲ್ಲಿ ವಿದ್ಯುತ್ ಇರಲಿಲ್ಲ ಅಂತಂದರೆ ಇಳುವರಿ ಕಮ್ಮಿ ಆಗುತ್ತೆ. ಆದರೆ ಸೋಲಾರ್ ಪಂಪ್ಗಳಲ್ಲಿ ವಿದ್ಯುತ್ತಿನ ಅವಶ್ಯಕತೆ ಇರೋದಿಲ್ಲ. ಸೋಲಾರ್ ಪಂಪ್ಗಳು ಓಡೋದು ಸೂರ್ಯನ ಬೆಳಕಿನಿಂದ. ಸೂರ್ಯನ ಬೆಳಕು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಈ ಪಂಪ್ಗಳು ಓಡ್ತಾನೆ ಇರ್ತವೆ. ಎರಡನೇದಾಗಿ ಏನಪ್ಪ ಅಂತಂದರೆ, ಸೋಲಾರ್ ಪಂಪ್ಗಳು ಸೂರ್ಯನ ಬೆಳಕಿನಿಂದ ಓಡೋದ್ರಿಂದ ಯಾವುದೇ ವಿದ್ಯುತ್ ದರ ಇರೋದಿಲ್ಲ. ನೀವು ಎಷ್ಟೇ ವರ್ಷ ಅದನ್ನು ಉಪಯೋಗ ಮಾಡಿಕೊಂಡ್ರೂ ನಿಮಗೆ ₹1 ವಿದ್ಯುತ್ ದರ ಬರೋದಿಲ್ಲ. ಸೌರ ಪಂಪ್ಗಳ ಇನ್ಸ್ಟಾಲೇಷನ್ ಮತ್ತು ಮೇಂಟೆನೆನ್ಸ್ ಕಷ್ಟನ? ಇಲ್ಲ, ತುಂಬ ಸುಲಭ. ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಸಾಕು. ಮೆಕ್ವಿನ್ ಟೆಕ್ನಾಲಜೀಸ್ ತಂಡನೇ ನಿಮ್ಮ ಜಾಗಕ್ಕೆ ಬರುತ್ತೆ. ಜಾಗ ಫಸ್ಟ್ನಲ್ಲೇ ಮಾಡಿಬಿಟ್ಟು ಇನ್ಸ್ಟಾಲೇಷನ್ ಮಾಡ್ತಾರೆ. ಇನ್ನು ಮೇಂಟೆನೆನ್ಸಿಗೆ ಬಂದರೆ, ನಾವು ನಮ್ಮ ಸೋಲಾರ್ ಪ್ಯಾನಲ್ಗಳ ಮೇಲೆ 25 ವರ್ಷ ವ್ಯಾರಂಟಿ ಕೊಡ್ತೀವಿ. ಅದೇ ರೀತಿ ಪಂಪ್ ಮೋಟರ್ ಕಂಟ್ರೋಲ್ ಮೇಲೆ 5 ವರ್ಷ ವ್ಯಾರಂಟಿ ಕೊಡ್ತೀವಿ. ಈ ವ್ಯಾರಂಟಿ ಸಂದರ್ಭದಲ್ಲಿ ಯಾವುದಾದ್ರೂ ತೊಂದರೆ ಬಂದರೆ ನೀವು ಮೆಕ್ವಿನ್ ಹತ್ರ ಆ್ಯಪ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಮ್ಮ ಟೆಕ್ನಿಷಿಯನ್ ಬಂದ್ಬಿಟ್ಟು ಆ ತೊಂದರೆನ ಸರಿಪಡಿಸ್ತಾರೆ. ಸೋಲಾರ್ ಪಂಪ್ಗಳು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಓಡುತ್ತೆ? ಬೇಸಿಗೆ ಕಾಲದಲ್ಲಿ ಸೋಲಾರ್ ಪಂಪ್ಗಳು ಬೆಳಿಗ್ಗೆ 7:30 8 ಗಂಟೆಯಿಂದ ಸಂಜೆ 5:30 6 ಗಂಟೆವರೆಗೂ ಓಡುತ್ತೆ. ಇನ್ನು ಚಳಿಗಾಲದಲ್ಲಿ ಅಂತಂದರೆ ದಿನ ಕಡಿಮೆ ಇರೋದ್ರಿಂದ ಒಂದು 9 ಗಂಟೆಯಿಂದ ಸ್ಟಾರ್ಟ್ ಆಗಿಬಿಟ್ಟು ಸಂಜೆ ಒಂದು 4-4:15ವರೆಗೂ ವರ್ಕ್ ಆಗುತ್ತೆ. ಇನ್ನು ಮೋಡ ಕವಿದ ದಿನಗಳಲ್ಲಿ ಸೋಲಾರ್ ಪಂಪ್ಗಳು ವರ್ಕ್ ಆಗುತ್ತಾ? ಖಂಡಿತವಾಗಿ ವರ್ಕ್ ಆಗುತ್ತೆ. ಯಾಕಪ್ಪ ಅಂತಂದರೆ, ಸೋಲಾರ್ ಪಂಪ್ಗಳಿಗೆ ಸೂರ್ಯ ನೇರವಾಗಿ ಬೇಕಾಗಿಲ್ಲ. ಸೂರ್ಯನ ಬೆಳಕು ಇದ್ರೆ ಸಾಕು. ಇನ್ನು ನಮ್ಮ ಮೆಕ್ವಿನ್ ಟೆಕ್ನಾಲಜೀಸ್ ಪಂಪ್ಗಳು ಮಳೆಗಾಲದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೀವೇನಾದ್ರು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಇರೋ ಲಿಂಕನ್ನು ಉಪಯೋಗಿಸಿ ನೋಡ್ಬೋದು. ನಮ್ಮ ಸರ್ವಿಸ್ ಸೆಂಟರ್ಗಳಲ್ಲಿ ಯಾವಾಗಲೂ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ. ನಾವು ಮುಂಚೆನೇ ಹೇಳಿರೋ ಹಾಗೆ ವ್ಯಾರಂಟಿ ಟೈಮಲ್ಲಿ ಯಾವುದೇ ತೊಂದರೆ ಆದ್ರೂ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಅದನ್ನು ಸರಿ ಮಾಡಿ ಕೊಡ್ತೀವಿ. ಮೆಕ್ವಿನ್ ಟೆಕ್ನಾಲಜೀಸ್ ಕಡೆಯಿಂದ ನಾವು ಈಗ ಆಲ್ರೆಡಿ ತುಂಬ ಇನ್ಸ್ಟಾಲೇಷನ್ಸ್ನ ಮಾಡಿದ್ದೀವಿ. ಆ ಇನ್ಸ್ಟಾಲೇಷನ್ಸ್ ವೀಡಿಯೋಗಳು ನೋಡಬೇಕಾದ್ರೆ ನೀವು ಮೆಕ್ವಿನ್ ಟೆಕ್ನಾಲಜೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಫೋನ್ ಮಾಡಿ. ಧನ್ಯವಾದಗಳು.